ನಮಸ್ತೆ. ಅಂಶು ಅಶೋಕ್ ಹೆಗ್ಡೆ. ಇವತ್ತಿಂದ ಎಂತದು ಏನು ಇವತ್ತಿಂದ ಎಂತದು ಅಂತಂದ್ರೆ ವೆನ್ ಐ ಡೂ ದ್ಯಾಟ್ ಫಾರ್ ಯು ಯು ತುಂಬಾ ಖುಷಿ ಪಡ್ತೀರಾ ನೀವು. ಹೌದಾ? ಹೇಳು. ಅರೆ ನೀ ತುಂಬಾ ವಿಷಯ ಖುಷಿ ಕೊಡೋದು. ಬಟ್ ಈ ವಿಷಯದಲ್ಲಿ ಎಕ್ಸ್ಟ್ರಾ ಏನಕ್ಕೆ ಅಂತಂದ್ರೆ ದಟ್ ಇಸ್ ಕಾಲ್ಡ್ ದ ಸೆಲ್ಫ್ ಕೇರ್. ಸೆಲ್ಫ್ ಕೇರು ಈಗ ಅದು ನಾವು ಇಬ್ರು ಒಟ್ಟಿಗೆ ಮಾಡ್ಕೋಬೇಕು ಅಂತ ಹೇಳಿ. ಸೇ ಸಪೋಸ್ ಇಷ್ಟು ದಿನ ನಾನು ನಿಮಗೆ ನೀವು ಇನ್ನರ್ ಬಾಡಿ ಹೆಲ್ತ್ ಹೆಂಗ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಅಂತ ಹೇಳಿದೆ. ಇವತ್ತು ಸ್ವಲ್ಪ ಫುಲ್ ಹೆಂಗೆ ನಿಮ್ಮನ್ನ ಚಮಕಾಯಿಸ್ಕೊಳ್ಳಬೇಕು ಅಂತ ಹೇಳಿ ಅದನ್ನ ಹೇಳ್ತೀನಿ. ಹಿಂಗೆ ನೋಡಿ ಈಗ ಮುಖದಲ್ಲಿ ಆ ಸ್ಮೈಲ್ ಬಂತಲ್ಲ, ಅದಕ್ಕೆ ಹೇಳಿದ್ದು ನಿಮ್ ತುಂಬಾ ಇಷ್ಟಪಟ್ಟಿದ್ದು ಅಂತ ಹೇಳಿ. ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಏನೇ ಟೈಮ್ ಆಗಲಿ ಅದೊಂದು ಚೂರ್ ಟೈಮ್ ತೆಕ್ಕೋಬೇಕು. ಬೇಕಾದ್ರೆ ಇಫ್ ಯು ಆರ್ ವರ್ಕಿಂಗ್ ಆಗಲಿ ಅಥವಾ ಈವನ್ ಇಫ್ ಯು ಆರ್ ಅ ಹೋಮ್ ಮೇಕರ್, ಒಂದು ಟೈಮ್ ಒಂದು 30 minutes ಇನ್ ಅ ವೀಕ್ ಅಟ್ ಲೀಸ್ಟ್ ನಿಮ್ಗೋಸ್ಕರ ನೀವು ಇಟ್ಕೊಳ್ಳಿ. ಇದಕ್ಕೆ ಸೆಲ್ಫ್ ಕೇರ್ ಏನ್ ಮಾಡ್ಬೋದು ಅಂತಂದ್ರೆ ಸಿಂಪಲ್ ಆಗಿ ಹೋಮ್ ಮೇಡ್ ಫೇಸ್ ಪ್ಯಾಕ್ಸ್ ಮಾಡ್ಬೋದು ಅಥವಾ ಡೀಪ್ ಕ್ಲಿನ್ಸಿಂಗ್. ಇದರಲ್ಲಿ ಒಂದು ಆಯುರ್ವೇದ ಟೆಕ್ನಿಕ್ ನಿಮಗೆ ಹೇಳ್ಕೊಡ್ತೀನಿ. ದಿಸ್ ಇಸ್ ಕಾಲ್ಡ್ ಆಯಿಲ್ ಕ್ಲೆನ್ಸಿಂಗ್ ಮೆಥಡ್. ಆಯಿಲ್ ಕ್ಲೆನ್ಸಿಂಗ್ ಮೆಥಡ್ ಏನಂದ್ರೆ ಯು ಹ್ಯಾವ್ ಟು ಟೇಕ್ 2 to 3 drops ಆಫ್ coconut oil. You want to make a mix of oil. Coconut oil is if it is 10 ml 100 ಇದು coconut oil ಇದ್ರೆ 5 ml is olive oil and 5 ml is the almond oil. ಇದನ್ನ ಮೂರು ಮಿಕ್ಸ್ ಮಾಡ್ಕೊಂಡು ನೀವು ಯೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ if nothing is there, coconut oil is the best, but try and use only cold pressed coconut oil. ಅದೆಲ್ಲ ಗೊತ್ತಿಲ್ಲ. ಹೆಂಗ ಸಣ್ಣಕ್ಕಿದ್ದಾಗೆಲ್ಲ ಉತ್ತರ ಕನ್ನಡ ದಕ್ಷಿಣ ಹಳ್ಳಿಯಲ್ಲಿ ಕೊಬ್ಬರಿ ಎಣ್ಣೆ ಆರಾಮ್ಸೆ ಸಿಗುತ್ತೆ. ಬೆಂಗಳೂರಿಗೆ ಬಂದಾಗ ನಾವೆಲ್ಲರೂ ಉತ್ತರ ಕನ್ನಡದ ದಕ್ಷಿಣ ಕನ್ನಡದ ಕೊಬ್ಬರಿ ಎಣ್ಣೆ ಅಂತ ಹೇಳ್ತಿದ್ದಾರೆ. ನಂಗೆ ಅಡಿಗೆ ಮಾಡೋದು ಕೊಬ್ಬರಿ ಎಣ್ಣೆಲ್ಲೇ. ಹೌದು, ಇವನ್ ಐ ಡೂ ದಟ್. ಕೊಬ್ಬರಿ ಎಣ್ಣೆನೆ ಉಪಯೋಗಿಸೋದು ನಾನು ಅಡಿಗೆಗೆ. ಈಗ ಟೇಕ್ 1 to 3 drops ಆಫ್ ದಟ್ ಆಯಿಲ್. ಸ್ವಲ್ಪ ರಬ್ ಮಾಡ್ಕೊಳ್ಳಿ ಅದನ್ನ. ಫೇಸ್ ನ ನೀವು ಸೋಪ್ ಅಲ್ಲಿ ವಾಶ್ ಮಾಡಬಾರ್ದು. ಜಸ್ಟ್ ವಾಟರ್ ಸ್ಪ್ಲಾಶ್ ಮಾಡ್ಬಿಟ್ಟು ಡ್ಯಾಬ್ ಮಾಡ್ಕೊಳ್ಳಿ. ಅದನ್ನ ಫೇಸ್ ಅಲ್ಲಿ ಅಪ್ಲೈ ಮಾಡಿ ನಿಮ್ದು ಹೈ ಪಾಯಿಂಟ್ಸ್ ಏನಿದೆಯಲ್ಲ ಅದು ಸ್ವಲ್ಪ ಪ್ರೆಸ್ ಮಾಡಬೇಕು. ಸಿ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ಶುಡ್ ಪ್ರೆಸ್. ಇದು ದಿಸ್ ಪೋರ್ಷನ್, ನೋಸು, ಇದನ್ನ ಪ್ರೆಸ್ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡಿ 15 minutes ಬಿಟ್ಬಿಡಿ. ಅದನ್ನ ಒಂಚೂರು ಮಸಾಜ್ ಮಾಡಿ. ಲೈಟ್ ಸ್ಟ್ರೋಕ್ಸ್ ಇರ್ಬೋದು, ಹಾರ್ಶ್ ಇರಬಾರ್ದು. 15 minutes ಅಪ್ಲೈ ಮಾಡಿ ಬಿಟ್ಬಿಡಿ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಡೀಪ್ ಕ್ಲೆನ್ಸಿಂಗ್. ಈಗ ನಿಮ್ಮ ಇಫ್ ಯು ಆರ್ ಹ್ಯಾವಿಂಗ್ ಆಯಿಲಿ ಸ್ಕಿನ್ ಆಲ್ಸೋ ಯು ಕ್ಯಾನ್ ಡೂ ಇಟ್ ವಿತ್ 1 or 2 drops. ನಿಮ್ಮ ನಾರ್ಮಲ್ ಸ್ಕಿನ್ ಟು ಡ್ರೈ ಸ್ಕಿನ್ ಕ್ಯಾನ್ ಯೂಸ್ 3 to 4 drops ಆರ್ ಇವನ್ 5 drops. ಅದನ್ನ ತೆಗಿಯೋದು ಹೇಗೆ ಅಂತಂದ್ರೆ ಒಂದು ಚೂರು ಬಿಸಿ ನೀರಲ್ಲಿ ಕಾಟನ್ ಹಾಕ್ಬಿಟ್ಟು ಎಕ್ಸೆಸ್ ಆಫ್ ವಾಟರ್ ರಿಮೂವ್ ಮಾಡಿ ವೈಪ್ ಮಾಡಬೇಕು. ಅದನ್ನ 2-3 times ವೈಪ್ ಮಾಡಿದ್ರೆ ಆಗುತ್ತೆ. ಆ ದಿನ ನೀವು ಪ್ಲೀಸ್ ಡೋಂಟ್ ಯೂಸ್ ಎನಿ ಫೇಸ್ ವಾಶ್ ಆರ್ ಸೋಪ್ ಆನ್ ಯೋರ್ ಫೇಸ್. ದಟ್ ಇಟ್ ಸೆಲ್ಫ್ ಇಸ್ ದ ಕ್ಲೆನ್ಸಿಂಗ್ ಮೆಥಡ್. ಇದನ್ನ ನೀವು ಆಲ್ಟರ್ನೇಟ್ ಡೇ ಮಾಡಕ್ಕಾಗತ್ತೆ ಅಂದ್ರೂ ಮಾಡಿ, ಅಥವಾ ಎವ್ರಿ ಡೇ ಯು ವಾಂಟ್ ಟು ಪ್ರಾಕ್ಟಿಸ್ ದಿಸ್ ಅಂದ್ರೂ ಮಾಡ್ಬೋದು. ಇಟ್ಸ್ ವೆರಿ ಗುಡ್ ಥಿಂಗ್. ಇನ್ನೊಂದು ಟಿಪ್ ಏನಂದ್ರೆ ಸೆಲ್ಫ್ ಕೇರ್ ಅಲ್ಲಿ ನಿಮ್ದು ಓರಲ್ ಹೆಲ್ತ್, ನಿಮ್ದು ಮೌತ್ ಹೆಲ್ತ್ ಸೇಮ್ ಥಿಂಗ್. 1 teaspoon ಕೋಕೋನಟ್ ಆಯಿಲ್ ಬಾಯಲ್ಲಿ ಇಟ್ಕೊಂಡು ನೀವು ಹೇಗೆ ಫೇಸ್ ಇದು ಬಾಯಿ ಮುಕ್ಕಿಸ್ತಿರಲ್ಲ ಸೇಮ್ ಅದನ್ನ ಹಿಂಗೆ ಇಟ್ಕೊಂಡು ಹೀಗೆ ಮಾಡಿ ಜಸ್ಟ್ see to it the oil reaches every corner of your mouth. Adanna you spit it 30 seconds hang ಮಾಡಿ spit ಮಾಡಿ you can brush your teeth. That's also a very good thing. It is called it's one of the natural way of Botox. Adanna oil pulling anta ಹೇಳ್ತೀವಿ. ಬಹುಶಃ it's becoming common nowadays. That's a very good thing for your complete oral health as well as your face, because ಆ ಮೂಮೆಂಟ್ ಅಲ್ಲಿ ನಿಮ್ದು ಫೇಸ್ ಟು ಎಕ್ಸರ್ಸೈಸ್ ಆಗುತ್ತೆ when you do all this. ಹೀಗೆ. ಸೊ ಪ್ಲೀಸ್ ಡೂ ದಟ್. ದಿಸ್ ಇಸ್ ಒನ್ ಆಫ್ ದ ವೆರಿ ಗುಡ್ ಟಿಪ್ ಫಾರ್ ಯುವರ್ ಕಂಪ್ಲೀಟ್ ಫೇಸ್. ಫೇಸ್ ಪ್ಯಾಕ್, ಎನಿ ಕೈಂಡ್ ಆಫ್ ಅ ಫೇಸ್ ಪ್ಯಾಕ್ ವಿಚ್ ಇಸ್ ಟ್ರೈಡ್ ಅಂಡ್ ಟೆಸ್ಟೆಡ್. ಎಲ್ಲದೂ ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡು ದಯವಿಟ್ಟು ಪ್ಲೀಸ್ ಡೋಂಟ್ ಫಾಲೋ. ಇಫ್ ಇಟ್ ಇಸ್ ಸೂಟಿಂಗ್ ಯುವರ್ ಸ್ಕಿನ್ ಓನ್ಲಿ ಡೂ ಇಟ್. ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಪ್ಯಾಚ್ ಟೆಸ್ಟ್ ಎಲ್ಲಿ ಮಾಡ್ಬೋದು ಅಂತಂದ್ರೆ ಈ ಪೋರ್ಷನ್ ಅಲ್ಲಿ ಯು ಕ್ಯಾನ್ ಡೂ and see patch test. If it's not reacting you can use it. ಅಥವಾ ಇಯರ್ ಬ್ಯಾಕ್ ಸೈಡ್ ಅಲ್ಲಿ ಹಾಕೊಂಡು ಯೂಸ್ ಮಾಡಬಹುದು. ಎನಿ ಪ್ರಾಡಕ್ಟ್, ಹೊಸ ಪ್ರಾಡಕ್ಟ್ ನೀವು ಯೂಸ್ ಮಾಡ್ತಿದ್ರ ಅಂದ್ರೂ ದಿಸ್ ಇಸ್ ದ ವೇ ಹೌ ಯು ಕ್ಯಾನ್ ಡೂ ದ ಪ್ಯಾಚ್ ಟೆಸ್ಟ್.
So one common one which I can tell you, which suits most all skin types, ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಅದರಲ್ಲಿ ಚಿಯಾ ಸೀಡ್ಸ್ ಅಂತ ಬರುತ್ತೆ, ಅದನ್ನ ನೆನೆಸ್ಬಿಟ್ಟು ಗ್ರೈಂಡ್ ಮಾಡಿಬಿಡಿ. ಈ ಅಕ್ಕಿ ಹಿಟ್ಟು ಜೊತೆನೆ ಗ್ರೈಂಡ್ ಮಾಡಿ, ಒಂದು ಸ್ಮಾಲ್ ಟೀ ಸ್ಪೂನ್ ಅಥವಾ ಡಿಪೆಂಡಿಂಗ್ ಆನ್ ದ ಏರಿಯಾ, ಯು ಕ್ಯಾನ್ ಯೂಸ್ ಇಟ್ ಫಾರ್ ದ ಫುಲ್ ಬಾಡಿ ಆಲ್ಸೋ. 1 ಸ್ಪೂನ್ ಸಾರ್ ಕರ್ಡ್ಸ್, ಅಂದ್ರೆ ಸ್ವಲ್ಪ ಹುಳಿ ಬಂದಿರತ್ತಲ್ಲ ಮೊಸರು, ಅದನ್ನ ಹಾಕೊಂಡು ಮಿಕ್ಸ್ ಮಾಡಿ 1 teaspoon of aloe vera gel and 1 or 2 drops of olive oil or coconut oil ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಒಂದು 15 minutes ಅದನ್ನ ಬಿಟ್ಟು ಅದನ್ನೇ ಸ್ಕ್ರಬ್ ಮಾಡ್ಕೊಂಡು ವಾಶ್ ಮಾಡ್ಕೊಳ್ಳಿ. ಯು ಶುಡ್ ಸಿ ದ ಗ್ಲೋ ಕಮಿಂಗ್ ಆನ್ ಯುವರ್ ಫೇಸ್. ಇದು ಇವ್ರ ಫೇವ್ರೆಟ್, ನಾನು ಯಾವಾಗಲೂ ಮಾಡ್ಕೊಡ್ತೀನಿ. ಸೊ ಯು ಕ್ಯಾನ್ ಡೂ ದಿಸ್ ಒನ್ಸ್ ಇನ್ 10 days, 15 days. You can continue this. So this is one of the tip for your outer shine. ಸೊ ಏನಾದರೂ ನಿಮಗೆ ಪರ್ಸ್ನಲಿ ಕೇಳಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಯು ಕ್ಯಾನ್ ಪಿಂಗ್ ಮೀ ಆನ್ ದ ಇಮೇಲ್, ನಾನು ಅದರಲ್ಲಿ ಕಳಿಸಿರ್ತೀನಿ. ಯು ಕ್ಯಾನ್ ಡೆಫಿನೆಟ್ಲಿ, ಅದರ್ವೈಸ್ ಯು ಕ್ಯಾನ್ ಚೆಕ್ ಮೈ Instagram. ದೇರ್ ಆರ್ ಲಾಟ್ ಆಫ್ ಟಿಪ್ಸ್ ವಿಚ್ ಐ ಗಿವ್ ದೇರ್, ಆರ್ ಯು ಕ್ಯಾನ್ ಪಿಂಗ್ ಮೀ ಇನ್ ದ Instagram. ವಾಟ್ ಮಿಸ್ಟರ್ ಹೆಗ್ಡೆ? ನಮಸ್ಕಾರ. ನಮಸ್ತೆ.